ನಮ್ಮ ಜೊತೆ ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣ ಅವರು ಇದ್ದಾರೆ. ಸರ್, ರಾಜ್ಯ ಸರ್ಕಾರಕ್ಕೆ ಈಗ 1000 ದಿನ ಪೂರೈಸಿದೆ. ಇವತ್ತು ಸಾಧನಾ ಸಮಾವೇಶವನ್ನು ಹಾವೇರಿಯಲ್ಲಿ ಹಮ್ಮಿಕೊಂಡಿದ್ರು. ಏನು ಮಾಡಿದ್ದಾರೆ ಸಾಧನ? ಇವರು ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾವ್ರೆ? ಇದರ ಉದ್ದೇಶ ಏನು? ಯಾರನ್ನು ಮೆಚ್ಚಿಸೋದಕ್ಕೋಸ್ಕರ ಮಾಡ್ತಾ ಇದ್ದೀರಿ? ಜನರ ಟ್ಯಾಕ್ಸಿನ ಹಣವನ್ನು ತೆಗೆದುಕೊಂಡು ಎಲ್ಲ ಒಂದು ಕಡೆ ಕೊಡ್ತಕ್ಕಂಥ ಹಣವನ್ನು ಸಾರ್ವಜನಿಕವಾಗಿ ಅಭಿವೃದ್ಧಿಗೆ ವ್ಯಯ ಮಾಡಿ ಅಂದರೆ ಅದನ್ನು ಬಿಟ್ಟು ನೀವೇನೂ ಮಾಡ್ದಿರಾ ಎಲ್ಲರಿಗೂ ಮಕ್ಕಳು ಟೋಪಿ ಹಾಕಿ ಎಲ್ಲರಿಗೂ ಕಿವಿಗೆ ಹೂವು ಇಟ್ಟು ಮತ್ತೆ ನಾನು ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಿ ಅಂತಿರಲ್ಲ ಸಿದ್ದರಾಮಯ್ಯನವರೇ, ಇದು ಎಷ್ಟು ಮಟ್ಟಿಗೆ ನಿಮಗೆ ಸರಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇಷ್ಟೊಂದು ಮೋಸ, ದಗಲಬಾಜಿ, ಜನರಿಗೆ ವಂಚನೆ ಮಾಡ್ತಕ್ಕಂಥ ಯಾವುದಾದ್ರು ಇಡೀ ವಿಶ್ವದಲ್ಲಿ ಒಂದು ಸರ್ಕಾರ ಇದ್ದರೆ 2ನೇ ಬಾರಿಗೆ ಸಿದ್ದರಾಮಯ್ಯನವರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ. ಸರ್, ಇನ್ನೊಂದು, ಈಗಾಗಲೇ ಈ 1000 ದಿನದಲ್ಲಿ ಸಾಕಷ್ಟು ಹಗರಣಗಳು ನಡೆದಿವೆ ಅಂತ ಆರೋಪ ನೀವೇ ಮಾಡಿದ್ದು, ಮತ್ತೊಂದಿಷ್ಟು ಲೋಪದೋಷಗಳು ಆಗಿದ್ದು, ಕೆಲವು ಯೋಜನೆಗಳಲ್ಲಿ ಯೋಜನೆಗಳ ಹಣ ಬಿಡುಗಡೆ ಆಗದಿರೋದು, ಇದೆಲ್ಲ ನೋಡ್ತಾ ಇದ್ರೆ ಏನು 1000 ದಿನಗಳ ಏನು ಇತಿಹಾಸ ಅಂತ? 1000 ದಿನದಲ್ಲಿ ನಂಜಪ್ಪ ಅಂದರೆ ಎಷ್ಟು ಬತ್ತೋ ಅಷ್ಟೇ ಗುಂಜಪ್ಪ ಅಂದಂಗೆ ಹಳ್ಳಿಲಿ ಒಂದು ಗಾದೆ ಇದೆ, ನಂಜಪ್ಪ ಅಂದರೆ ಗುಂಜಪ್ಪ ಅಂತ. ಏನು ಸಿಗ್ತದಷ್ಟು ಯಾರ್ಯಾರು ಎಷ್ಟೆಷ್ಟು ಬೇಕೋ ಹೊಡ್ಕೊಂಡು ಹೋದ್ರು. ಜನರನ್ನ ಎಲ್ಲ ಒಂದು ಕಡೆ ಇಂದು ಕತ್ಲೆ ಕೋಣೆಯಲ್ಲಿ ಕೂರಿಸೋದಕ್ಕೆ 1, 2, 3, 4 ದಿನ ಒಂದೊಂದು ಹಗರಣಗಳು ನೀವೇ ಪಟ್ಟಿ ಮಾಡ್ಕೊಂಡಿದ್ದೀರಿ, ನೀವೇ ಮಾಡ್ತಾಯಿದ್ದೀರಿ. ಮತ್ತು ಎಷ್ಟು ಜನ ಏನೇನಾಯಿತು ಡೈರೆಕ್ಟ್ ಖಜಾನೆಯಿಂದನೇ ದುಡ್ಡನ್ನು ಕಬಳಿಸ್ತಕ್ಕಂಥ ಕೆಲಸ ಮಾಡಿದಂಥ ಜನ ನೀವು ಇವತ್ತು ಏನು ಮಾಡ್ತೀನಿ 1000 ದಿನ ಅಂತಿರಲ್ಲ. ಇದು ನಿಮ್ಗೆ ಎಷ್ಟು ಮಟ್ಟಿಗೆ ಸಮಂಜಸ, ನಿಮ್ಗೆ ಎಷ್ಟು ಮಟ್ಟಿಗೆ ಗೌರವ? ಏನಾದರೂ ಈ ರಾಜ್ಯಕ್ಕೆ ಒಂದು ಇತಿಹಾಸ ಇರ್ತಕ್ಕಂಥ ರಾಜ್ಯ ಇವತ್ತು ನೀವೆಲ್ಲ ಒಂದು ಕಡೆ ಕತ್ಲೆ ಕೋಣೆಯಲ್ಲಿ ಕೂರಿಸ್ತಾ ಇದ್ದೀರಿ. ಸಿದ್ದರಾಮಯ್ಯರೇ ಮೊದಲನೇ ವರ್ಷ 5 ವರ್ಷದ ಆಡಳಿತ, ಈ ಒಂದು 5 ವರ್ಷದಲ್ಲಿ ನಿಮ್ಮ ನಡ್ಕೊಳ್ತಾ ಇರ್ತಾರೆ ನೀತಿ, ಆ ಕುರ್ಚಿಯನ್ನು ಬಿಡೋಕ್ಕಾಗ್ದಿರ ಯಾರಿಗೋಸ್ಕರ ಸಮಾಧಾನ ಪಡಿಸೋದಕ್ಕೆ ಕರ್ನಾಟಕದ ಮಹಾಜನತೆಯನ್ನು 6.5 ಕೋಟಿ ಕನ್ನಡಿಗರನ್ನು ನೀವು ವಂಚನೆ ಮಾಡ್ತಾಯಿದ್ದೀರಿ. ನಿಮ್ಮ 1000 ದಿನದ ನಿಮ್ಮ ಏನು ಉತ್ಸವ ಇದೆ, ಇದು ಪಾಪದ ಮತ್ತೊಂದು ಮುಖ. ಸರ್, ಇನ್ನೊಂದು, ಇವತ್ತು ವಿಜಯೇಂದ್ರ ಅವರು ಮತ್ತು ಕುಮಾರಸ್ವಾಮಿ ಪ್ರೆಸ್ ಮೀಟ್ ಮಾಡಿ ಸರ್ಕಾರದ ವಿಫಲತೆಯನ್ನು ಈಗ ಜನರ ಮುಂದಿಟ್ಟಿದ್ದಾರೆ. ಸರ್, ಕೇಂದ್ರ ಸಚಿವರಾಗಿ ರಾಜ್ಯ ಸರ್ಕಾರ ಯಾವ ರೀತಿ ನಡ್ಕೊಳ್ತಿದೆ ಅಂತ ಹೇಳ್ತೀರಿ? ನೋಡ್ರಿ, ಸಮನ್ವಯತೆ ಅನ್ನೋದೇ ಇವ್ರಿಗೆ ಗೊತ್ತಿಲ್ಲ. ಏನೇನು ತಗೋಬೇಕೋ ಎಲ್ಲ ತಗೋತಾರೆ, ಕೇಂದ್ರದಿಂದ ಏನೇನು ಪಡ್ಕೋಬೇಕೋ ಎಲ್ಲ ಪಡ್ಕೋತಾರೆ. ಪಡ್ಕೊಂಡಾದ್ಮೇಲೆ ಯಾವುದಕ್ಕೋ ಬರೋ ದುಡ್ಡು ಇನ್ಯಾವುದಕ್ಕೋ ಉಪಯೋಗಿಸ್ಕೋತಾರೆ. ಅವ್ರಿಗೆ ಕೇಂದ್ರ ಸರ್ಕಾರ ಜೊತೆಯಲ್ಲಿ ಸಮನ್ವಯತೆಯಿಂದ ಹೋಗಿ ಕೆಲಸ ಮಾಡಿ ರಾಜ್ಯವನ್ನು ಮೇಲ್ಪಂಕ್ತಿಗೆ ತರಬೇಕು, ಅಭಿವೃದ್ಧಿ ಅಂತ ಕಾಣಬೇಕು ಅನ್ನುವ ಒಂದು ಮುಂದಾಲೋಚನೆ ಇಲ್ಲ, ದೂರದೃಷ್ಟಿ ಚಿಂತನೆ ಇಲ್ಲ. ಸಿದ್ದರಾಮಯ್ಯನವರು ಅಟ್ಟರ್ಲಿ ಫೇಲ್ಯೂರ್ ಆಗಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಈ ಸರ್ಕಾರ ಒಂದು ದಿನವೂ ಕೂಡ ರಾಜ್ಯದ ಜನರನ್ನು ಮುಖ ತೋರಿಸ್ಕೊಂಡು ಮತ್ತೆ ಆಡಳಿತ ನಡೆಸ್ತೀವಂತ ಅಂದರೆ ಇದಕ್ಕಿಂತ ಪಾಪದ ಕೆಲಸ ಮತ್ತೊಂದಿಲ್ಲ. ಸರ್, ಕೊನೆ ಪ್ರಶ್ನೆ ಕೇಳ್ತೀನಿ. ಈಗ ಅಧಿಕಾರ ಹಂಚಿಕೆ ಗುದ್ದಾಟ ನಡೀತಿದೆ ಸರ್. CM ಮತ್ತು DCM ನಡುವೆ ಏನು ಈಗ ಕಳೆದ ಸ್ವಲ್ಪ ತಿಂಗಳಿಂದ ನಡೀತಿದೆ. ಈಗ ತಾರ್ಕಿಕ ಅಂತ್ಯಕ್ಕೆ ಬಂದಿದೆ. ಏನು ಬಜೆಟ್ ನಂತರ ಏನಾದರೂ ಬಿಟ್ಕೊಡುವ ಏನಾದರೂ ವಿಚಾರ ಬಂದಿದೆಯಾ ಅಂತ? ನೋಡಪ್ಪ, ಅದು ಅವರವರ ಪಾರ್ಟಿ ವಿಚಾರ. ಅದ್ರ ಒಂದು ಸತ್ಯ, ವೈಯಕ್ತಿಕವಾಗಿ ರಾಜ್ಯದ ಅಧ್ಯಕ್ಷರಾಗಿ KPCC ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವರು ತಮ್ಮ ಕರ್ತವ್ಯವನ್ನು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಅಂದರೆ CM ಸ್ಥಾನ ಬಿಟ್ಕೊಡಿ ಅಲ್ಲಲ್ಲ, ಅದು ಅವರವರ ತೆರೆಮರೆಯಲ್ಲಿ ಏನು ನಡೆದಿತ್ತೋ ಗೊತ್ತಿಲ್ಲ. ಒಂದು, ಸಿದ್ದರಾಮಯ್ಯನವರು ಸಾಕಷ್ಟು ಎಂಜಾಯ್ ಮಾಡಿದ್ದಾರೆ. ನನಗನ್ನಿಸ್ತದೆ ನಮ್ಮ ಅಪ್ರಾಣೆ ಅವ್ರು ಬಿಡೋಲ್ರು, ಇವ್ರು ಪಡೆಯೋಲ್ರು. ನನಗನ್ನಿಸ್ತದೆ ಇದು ಹಗ್ಗ ಜಗ್ಗಾಟದಲ್ಲಿ ರಾಜ್ಯದ ಜನ ಎಲ್ಲ ಒಂದು ಕಡೆ ದಿಕ್ಕಾಪಾಲಾಗ್ತಾ ಇದ್ದಾರೆ, ಬಡವರಾಗ್ತಾ ಇದ್ದಾರೆ. ಆದ್ದರಿಂದ ಅವ್ನು ಬಿಡ್ತಾರೋ ಕಟ್ಕೋತಾರೋ ಅದು ನಮ್ಗೆ ಸಂಬಂಧ ಇಲ್ಲ. ಆದರೆ ಒಂದು ಸತ್ಯ, ನಾಲಿಗೆ ಅನ್ನೋದು ಭಾರಿ ದೊಡ್ಡದು. ನಾಲಿಗೆ ಅನ್ನೋದು ಭಾರಿ ದೊಡ್ಡದು. ನೀವು 4 ಗೋಡೆ ಮಧ್ಯದಲ್ಲಿ ಏನು ಮಾತಾಡ್ಕೊಂಡಿದ್ದೀರೋ, ಏನು ಮುಟ್ಟಿದ್ದೀರೋ ಅದು ನಿಮಗೆ ನಿಮ್ಮ ವರಿಷ್ಠರಿಗೆ ಗೊತ್ತಿರೋದ್ರಿಂದ ದಯಮಾಡಿ ನೀವು ನಿಮ್ಮ ತನ ನೋಡ್ಕೊಳ್ಳಿ. ನಮ್ಗೆ ಸಂಬಂಧ ಇಲ್ಲ. ನಮಗೆ ಸಂಬಂಧ ರಾಜ್ಯದ 6.5 ಕೋಟಿ ಜನ. ಈ 6.5 ಕೋಟಿ ಜನ ಏನು ಬಯಸಿದ್ರು ಅದನ್ನು ನೀವು ಮಾಡ್ತಾಯಿಲ್ಲ. ಮಾಡಬೇಕು ಅಂತ ಅಂದಾಗ ನಿಮ್ಗೇನಾದ್ರು ಸ್ವಲ್ಪ ಆದ್ರೂ ಕನ್ಸರ್ನ್ ಇದ್ದರೆ ನೀವು ಈ ರೀತಿ ನಡ್ಕೋತಾ ಇರಲಿಲ್ಲ. ಇವತ್ತು ನೀವೇನು ಮಾಡ್ತಾಯಿದ್ದೀರಿ, ಇದೊಂದು ಪಾಪದ ವ್ಯವಸ್ಥೆಗೆ ಮತ್ತೊಂದು ಹೆಜ್ಜೆ ನಿಮ್ಮದು. ಇದಿಷ್ಟು ಕೇಂದ್ರ ಸಚಿವರಾದಂಥ ಸೋಮಣ್ಣ ಅವರು ಆಡಿದ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.